ಹಾಯ್ ಫ್ರೆಂಡ್ಸ್, ಇದು ಒಂದು ಓಲ್ಡ್ ಸ್ಯಾರಿ. ಓಲ್ಡ್ ಸ್ಯಾರಿಯಲ್ಲಿ ಒಂದು ಗೌನ್ ಸ್ಟಿಚ್ ಮಾಡೋಣ ಅಂತ ಇದು ಲೈನಿಂಗ್ ಬಟ್ಟೆ ತಗೊಬಂದಿದ್ದೀನಿ. ಇದು ಆ್ಯಕ್ಚುಲಿ ಇದು ಮೇಲ್ಗಡೆಗೆ ಅಂತ ಆಲ್ರೆಡಿ ಕಟ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಬಾರ್ಡರ್ ಬಂದಿತ್ತು, ಅದು ತೆಗ್ದಿದ್ದೀನಿ. ಅದನ್ನು ಲಾಸ್ಟಲ್ಲಿ ಅಂದರೆ ಸುತ್ತ ಕೊಡೋಕ್ಕಾಗಲ್ಲ, ಮುಂದೆಗೆ ಮಾತ್ರ ಕೊಡೋಣ. ಆಮೇಲೆ ಸ್ಲೀವ್ಸ್ಗೆ ಮತ್ತು ಫ್ರಂಟ್ಗೆ ಏನಾದರೂ ಡಿಸೈನ್ಗೆ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಇದು ಸೆರಗಲ್ಲಿ ಒಂದೊಂದು ಇದು ಸ್ಟೋನ್ ಎಲ್ಲ ಅಂಟಿಸಿದ್ದಾರೆ. ಅದಕ್ಕೋಸ್ಕರ ಇದು ಫ್ರಂಟಿಗೆ ತೊಗೊಂಡಿದ್ದೀನಿ ಬಾಡಿ ಬಟ್ಟೆಗೆ, ಮೇಲ್ಗಡೆಗೆ. ಇದು ಕೆಳಗಡೆಗೆ ಲಂಗ, ಇದು ಲೈನಿಂಗು. ಇದಿಷ್ಟು ತೊಗೊಂಡಿದ್ದೀನಿ. ಇದು ಲೈನಿಂಗ್ ಕಟ್ ಮಾಡ್ಕೊಂಡು ಉಳಿದ್ರಲ್ಲಿ ಮೇಲ್ಗಡೆಗೆ ತೊಗೊಳ್ಳೋಣ ಅಂತ. ಇದು ಯಾವ ರೀತಿ ಇವಾಗ ಕಟ್ಟಿಂಗ್ ಮಾಡೋದು, ಇದು ಅಂಬ್ರೆಲಾ ಕಟ್ಟಿಂಗು. ಇದು ಅಂಬ್ರೆಲಾ ಕಟ್ಟಿಂಗಲ್ಲಿ ಕಟ್ ಮಾಡ್ತಾ ಇರೋದು. ಫ್ರಿಲ್ಲಲ್ಲೂ ಮಾಡ್ಬೋದು, ಅವ್ರು ಫ್ರಿಲ್ಲಲ್ಲಿ ಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ಅಂಬ್ರೆಲಾ ಕಟ್ಟಿಂಗಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಸೀದಾ ತೊಗೊಂಡು ಈಗ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ? ಈ ಥರ ಇದೆ. ಇದು ಸೊಂಟ ಸುತ್ತಳತೆ ಬಂದ್ಬಿಟ್ಟು 34 ಇದೆ. 34 ಬಂದ್ಬಿಟ್ಟು 51 ಇಂಚು. ಅದರಲ್ಲಿ 51ರಲ್ಲಿ 14 ಇಂಚು ಬಾಡಿಗೆ ತಗೊಳ್ಳೋಣ. 51 ಇಂಚಲ್ಲಿ 14 ಇಂಚನ್ನ ಲೆಸ್ ಮಾಡೋಣ. ಇವಾಗ ಇಲ್ಲಿ ಸೊಂಟ ಸುತ್ತಳತೆ ಬಂದ್ಬಿಟ್ಟು 34 ಇದೆ. 34ನ್ನು 4 ಭಾಗ ಮಾಡ್ಕೋಬೇಕು. 34ನ ಈ ಥರ 4 ಭಾಗ ಮಾಡಿಕೊಂಡು ಇದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. 2 ಇಂಚ್ ಏನಂತಂದರೆ ಸ್ಟಿಚಿಂಗಿಗೆ 8.5 ಬಂದಿದೆ. 9.5 10ವರೆಗೆ ಮಾರ್ಕ್ ಮಾಡ್ಕೋಬೇಕು. 10ವರೆ ಮಾರ್ಕ್ ಮಾಡಿಕೊಂಡು ನಾನು ಹೇಳ್ದಂಗಿದೆ 10ವರೆ ಬರಬೇಕು. ಇಲ್ಲಿಂದ ಈ ರೀತಿ ತಗೊಳ್ಳೋಣ. ಇದು 14ವರೆ ಇದೆ. ಇಲ್ಲಿಂದ 14ವರೆಗೆ ಮಾಡಿಕೊಂಡು ಈ ರೀತಿ. ಇವಾಗ ಇದು 10ವರೆ ಬರೋ ಥರ ನೋಡ್ಕೋಬೇಕು. 10ವರೆ ಬಂದಿಲ್ಲ ಅಂದರೆ 11 ಇಂಚಿದೆ, ಸ್ವಲ್ಪ ಮೇಲೆ ತಗೊಳ್ಳೋಣ. ಒಂದು ಅರ್ಧ ಇಂಚ್ ಮೇಲೆ ತಗೊಂಡ್ರೆ ಸಾಕು. ನಮ್ಗೆ 10ವರೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಓಲ್ಡ್ ಸೀರೆಲೆಲ್ಲ ಇವಾಗ ಈ ಥರನೇ ತುಂಬ ಹೊಲಿಸ್ತಾರೆ. ನೋಡಿ, 10ವರೆ ಬಂತು. ಇವಾಗ ಉದ್ದ ಬಂದ್ಬಿಟ್ಟು ಅದೇ 14 ಇಂಚು ಲೆಸ್ ಮಾಡಿಬಿಟ್ಟು ನೆಕ್ಸ್ಟ್ ಉಳಿಯುತ್ತೆ. ಇದು ಉದ್ದ ಈ ಥರ ಇದೆ, 51 ಇಂಚು. ಇದ್ರಲ್ಲಿ 14 ಇಂಚು ಬಿಟ್ಬಿಡೋಣ, ಇದು ಮೇಲ್ಗಡೆಗೆ ಹೋಗುತ್ತೆ. ಇವಾಗ ಇಲ್ಲಿಂದ ನಾವು 51 ಇಲ್ಲ 52 ಇಂಚು ಬರಬೇಕು. ಅಂದರೆ ಮೇನ್ ಪೀಸೇ 51 52 ಇಂಚ್ ಬರಬೇಕು. ಇದೊಂದು 50 ಇಂಚ್ ತೊಗೊಂಡ್ರು ನಡೆಯುತ್ತೆ. ಓಕೆನಾ? ಮೇನ್ ಪೀಸು 51 52 ಬೇಕು. ಇದನ್ನು ನಾನು 49ಕ್ಕೆ ಇಡ್ತೀನಿ. 1 ಇಂಚ್ 2 ಇಂಚು ಕಡಿಮೆನೇ ಇಡ್ತೀನಿ. ಏನಕ್ಕಪ್ಪ ಅಂದರೆ ಮೇನ್ ಪೀಸ್ ಉದ್ದ ಇರಬೇಕು, ಇದು ಒಳಗಡೆ ಇರಬೇಕಲ್ವ, ಇದು ಕೆಳಗಡೆ ಬರೋದು ಬೇಡ ಅಂತ 50ಕ್ಕೆ 50 ಬೇಡ 49ಕ್ಕೆ ಇಡ್ತೀನಿ ಇದು. ಓಕೆನಾ? ಇದು 49ಕ್ಕೆ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಇಲ್ಲಿ 14 ಇಂಚ್ ಬಿಟ್ಟು ನಾನು ತೊಗೊಂಡಿದ್ದೀನಿ. ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಜೈಂಟಿಂಗ್ ಬರುತ್ತೆ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 49 ಇಂಚಿಗೆ 49 ಅಲ್ಲ, ಸಾರಿ, 14 ಇಂಚು ಬಿಟ್ಟು 49ಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಇಲ್ಲಿ 14 ಇಂಚ್ ಬಿಟ್ಟಿದ್ದೀನಿ, ಇಲ್ಲ 49ಕ್ಕೆ ಮಾರ್ಕ್ ಮಾಡಿದ್ದೀನಿ. ಟೋಟಲ್ ಜಾಯಿಂಟ್ ಬಂದು ಸೇರಿಸಿ 51 ಇಂಚು ಬರಬೇಕು ನಮಗೆ. ಓಕೆನಾ? ಈ ರೀತಿ ಇದು ಬಂದ್ಬಿಟ್ಟು ಇಲ್ಲಿ ಜಾಯಿಂಟಿಂಗು ಸೇರಿಸ್ಕೊಂಡು ಬಾಡಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಬಾಡಿಗೆ ಒಂದು ಅರ್ಧ ಮೀಟ್ರು ಕಾಟನ್ ಪೀಸ್ ಹಾಕಿದ್ರು ನಡೆಯುತ್ತೆ. ಓಕೆನಾ? ಇಲ್ಲಿ ಕಟ್ ಮಾಡ್ಕೊತೀನಿ. ಆಯಿತು. ಮತ್ತು ಇಲ್ಲೂ ಅಷ್ಟೇ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಇವಾಗ ಯಾವಾಗಲೂ ಈ ಥರ ಜೈಂಟಿಂಗ್ ಬಂದೇ ಬರುತ್ತೆ. ಈ ಥರ ಅಂಬ್ರೆಲಾ ಕಟ್ಟಿಂಗಲ್ಲಂತೂ ಜೈಂಟಿಂಗ್ ಬಂದೇ ಬರುತ್ತೆ. ಸ್ವಲ್ಪ ಈ ಥರ ಇಟ್ಕೊಂಡು ಇಲ್ಲ ಈ ಥರ ಇಟ್ಕೊಂಡ್ರು ನಡೆಯುತ್ತೆ. ಓಕೆನಾ? ಇದಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಜೈಂಟಿಂಗ್ ಬರುತ್ತೆ ಅಲ್ಲಿವರೆಗೂ. ಓಕೆನಾ? ಇಷ್ಟು ಬರುತ್ತೆ. ನಿಮ್ಗೆ ಗೊತ್ತಾಗಲ್ಲ ಅಂದರೆ ಸ್ವಲ್ಪ ಅಂಬ್ರೆಲಾ ಕಟ್ಟಿಂಗ್ ಆಗೋದ್ರಿಂದ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಷ್ಟೇ. ಹೀಗೆ ಪಿನ್ ಹಾಕಿಬೇಕಂದ್ರೆ ಇಟ್ಕೊಳ್ಳಿ, ಯಾಕಂದರೆ ಅಲ್ಲಿ ಕಳ್ಸ್ಕೊಬಾರ್ದು ಅಂತ ಅಷ್ಟೇ. ಇದು
ಶಾರ್ಪ್ ಇಲ್ಲ. ಇಲ್ಲೂ ಪಿನ್ ಹಾಕೋತೀನಿ, ಯಾಕಂದ್ರೆ ಇಲ್ಲಿ ರಿಪೇರ್ ಆಗ್ಬಾರ್ದು ಅಂತ. ಇವಾಗ ಇದನ್ನ ಪಿನ್ ಹಾಕೊಂಡ್ರೆ ನಮ್ಗೆ ಆ ಕಡೆ ಸರಿಯೋದಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಆ ಕಡೆ ಸರಿ ಇತ್ತಾ ಮತ್ತೆ ಹಿಂಸೆ ಒಂಥರ ನೆಟ್ಟೆಡ್ ತರ ಇದೆ. ನೆಟ್ಟೆಡ್ ಅನ್ಕೋಬಹುದು. ಸಕ್ಕತ್ ಒಂಥರ ಫ್ಲವರ್ ಡಿಸೈನ್ ಇದೆ, ಚೆನ್ನಾಗಿದೆ. ತಗೊಂಡು ಇದು ಕೆಳಗಡೆ ಪೀಸ್ ಜಾಯಿಂಟ್ ಬರಲ್ಲ, ಮೇಲ್ಗಡೆ ಪೀಸ್ ಮಾತ್ರ ಜಾಯಿಂಟಿಂಗ್ ಬರುತ್ತೆ. ಓಕೆನಾ, ಮೇಲ್ಗಡೆ ಒಂದು ಪೀಸ್ನ ಜಾಯಿಂಟಿಂಗ್ ಮಾಡ್ಕೋಬೇಕು. ಇವಾಗ ಏನಿದೆ ಕಟ್ ಮಾಡಿದೀವಲ್ಲ, ಸೇಮ್ ಇದನ್ನೇ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಓಕೆನಾ, ಇಲ್ಲ ಅಂದ್ರೂ ಅಳತೆ ಮಾಡ್ಕೊಂಡು ತಗೋಬೋದು. ಇದಕ್ಕಿಂತ ಒಂದು 2 ಇಂಚು ಅಂದ್ರೂ ಮಾಡ್ಕೋಬೋದು. ಓಕೆನಾ, ಒಟ್ಟು ನಮಗೆ 10.5 ಬರಬೇಕಲ್ವಾ. 15 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಇವಾಗ ಇದು ನಮಗೆ 10.5 ಬಂದರೆ ಸಾಕು. ಇನ್ನೊಂದು ಇದೆ, ಇನ್ನೊಂದು 10 ಇಂಚ್ ಮೇಲೆ ತಗೋತೀನಿ. 11 ಇಂಚ್ ಬರ್ತಾ ಇದೆ. ಓಕೆನಾ, ಇವಾಗ ಇಲ್ಲಿ ಬಂದ್ಬಿಟ್ಟು ಇದಕ್ಕಿಂತ ಒಂದು 2 ಇಂಚು ಉದ್ದ ತಗೋಬೇಕಾಗುತ್ತೆ. ಇಲ್ಲಿ ಮೇಲೆ ಬರುತ್ತೆ, ಎಷ್ಟು ಬರುತ್ತೆ, 51 ಇಂಚು ಅಂದ್ರೂ ಸಾರಿ 14 ಇಂಚು ಬಿಟ್ಬಿಟ್ಟು ತಗೋಬೇಕು. 53 ಇಂಚು ಮಾಡ್ಕೋತೀನಿ. 1 ಇಂಚು 2 ಇಂಚು ಫೋಲ್ಡ್ ಮಾಡಿ ಹೋದ್ರೆ ಫೋಲ್ಡಿಂಗ್ ಹೋಗುತ್ತೆ. ಓಕೆ, ಎಷ್ಟು ಬಂತು. ಈಗ ಕಟ್ ಮಾಡ್ಕೊಂಡ್ಬಿಡೋಣ. ಆಯ್ತು, ಅಷ್ಟೇ. ಇದು ಇಲ್ಲಿ 2 ಪೀಸ್ ಜಾಯಿಂಟ್ ಮಾಡ್ಕೋಬೇಕು. ಇದು ತಗೊಳ್ಳೋಣ. ಇದೆಷ್ಟು ಇಲ್ಲಿಗೆ ಕಟ್ ಮಾಡ್ಕೊಂಡು ಏನಿದೆ ಸ್ಲೀವ್ಸ್ಗೆ ಅದಕ್ಕೆ ಇದಕ್ಕೆ ನೋಡಿಕೊಂಡು ಇದು ಮಾಡ್ಕೊಳ್ಳೋದು. ಓಕೆನಾ, ನೋಡಿ ಈ ಥರ ಬರುತ್ತೆ. ಓಕೆನಾ, ಇದು ರೆಡಿ ಆಯಿತು. ಇದೇನೇನು ಇಲ್ಲ, ರೀತಿ ತಗೊಂಡಾಗ 14 ಇಂಚ್ ಬೇಕು ನಮಗೆ. ಯಾವ ಕಡೆ ನಮ್ಗೆ 14 ಇಂಚ್ ಸಿಗುತ್ತೆ ಆ ಕಡೆ ತಗೊಳ್ಳೋದು ಅಷ್ಟೇ. ಹೀಗೆ ಆಗುತ್ತೆ, ಇನ್ನು ಮಿಕ್ಕತ್ತೆ 14 ಇಂಚು. ಈ ರೀತಿ ತಗೊಂಡಿದ್ದೀನಿ. ಇದೇ ಸುತ್ತ ಬಂದ್ಬಿಟ್ಟು ಇದು 40 ಇದೆ. 40 ಅಂದರೆ 10 ಇಂಚು ಇಟ್ಕೋಬೇಕು. ಮಾಮೂಲಿ ಇಲ್ಲಿ ಬಂದ್ಬಿಟ್ಟು 2 ಕಾಲು ತಗೋತೀನಿ. ಇಲ್ಲಿ ಬಂದ್ಬಿಟ್ಟು 2.5 ನಮಗೆ ರೆಡಿ ಬೇಕು. 3 ಕಾಲು ಇಟ್ಕೋತೀನಿ. ಓಕೆನಾ, 3 ಕಾಲು ಸ್ಟಿಚಿಂಗ್ ಎಲ್ಲ ಸೇರಿಸಿ 3 ಕಾಲು ಇಟ್ಕೊಂಡಿದ್ದೀನಿ. ಟೋಟಲ್ 5.5 ಇದೆ. ಇಲ್ಲೂ 5.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. 5.5 ಇದೆ. ಮುಂದೆ ಬಂದ್ಬಿಟ್ಟು ಒಂದು 7.5, ಮುಂದೆ 7.5 ಬೇಕು. 7 ಇಂಚ್ ಇಡ್ತೀವಿ. 7.5 ಬೇಡ ಇಟ್ಬಿಟ್ಟು ಇಲ್ಲಿ ಏನಾದರೂ ಡಿಸೈನ್ ಏನಾದರೂ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ಮಾಮೂಲಿ ಸ್ಕ್ವಯರು ವೀನೆಕ್ಕಲ್ಲಿ ಇಡ್ಬೋದು. ಓಕೆನಾ, ಮತ್ತು ಇಲ್ಲಿಂದ 6 ಇಂಚಿಗೆ ಇಡ್ತೀನಿ. 6 ಇಂಚಿಗೆ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. 6 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಮತ್ತೆ ಸೊಂಟ ಸುತ್ತಳತೆ ಬಂದ್ಬಿಟ್ಟು 34 ಇರುತ್ತಲ್ಲ, 34ನ 4 ಭಾಗ ಮಾಡ್ಕೋಬೇಕು. ನಾವು ಆಲ್ರೆಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದರಿಂದ 8.5 ಇದೆ. 8.5ಗೆ ಇಲ್ಲಿ ಮಾರ್ಕ್ ಮಾಡಿ. 8.5ಗೆ ಇಲ್ಲಿ 1 ಇಂಚು ಡಾಟ್ಗೆ. ಓಕೆನಾ, ಇದು ಎಕ್ಸ್ಟ್ರಾ ಬೈ ಸ್ಟಿಚಿಂಗಿಗೆ. ಇಲ್ಲಿಂದ ನೋಡಿ ಕರೆಕ್ಟಾಗಿ ಬರುತ್ತೆ. ಇದು ಎಕ್ಸ್ಟ್ರಾ ಸ್ಟಿಚಿಂಗು. ಇದೇನು ಡಾಟ್ ಹಿಡಿತಾ ಇಲ್ಲ, ನಾನು ಮಾಮೂಲಿ ಹಾಗೇನೆ ಮಾಡ್ತಾ ಇದ್ದೀನಿ. ಮಾಮೂಲಿ ಮತ್ತೆ ಇಲ್ಲಿ 1 ಇಂಚು ಮೇಲ್ಗಡೆ ಇಟ್ಕೊಳ್ಳೋಣ, ಯಾಕಂದರೆ ಇಲ್ಲಿ ನೀಟಾಗಿ ಕುತ್ಕೊಳ್ಳಿ ಅಂತ ಅಷ್ಟೇ. ಮತ್ತೆ ಈಗ ಮಧ್ಯೆ ಡಾಟ್ ಬರುತ್ತೆ. ಇಲ್ಲಿಗೆ
ಓಕೆನಾ. ಇದು ಹಿಂಗೆ ಉದ್ದನೇ ಹೇಳಿಲ್ಲ, 14 14 ಇಟ್ಕೊಂಡ್ರೆ ಸಾಕು. ಓಕೆನಾ. ಇದಕ್ಕೆ ಇಟ್ಕೋತೀನಿ, 4 ಇಡೋಣ. 15ಕ್ಕೆ ಬರೋಣ, ತೊಂದರೆ ಏನಿಲ್ಲ. ಹೌದು ದಪ್ಪ ಇದ್ದಾರ ಸ್ವಲ್ಪ, ಇಲ್ಲಿಂದ 1 ಇಂಚು ಮೇಲಿಡೋಣ ಈ ಥರ. ಓಕೆನಾ. ಇಷ್ಟೇ ಈಸಿಯಾಗಿ ಕಟ್ ಮಾಡ್ಕೋಬೋದು, ನೋಡೋಕೆ ಕಷ್ಟ ಅಂತ ಅನಿಸುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಓಕೆನಾ. ಇಷ್ಟೇ, ಇಷ್ಟಾಯಿತು. ಇವಾಗ ಇಲ್ಲಿಂದ ಕಟ್ ಮಾಡಿ ಆಯಿತು. ಮತ್ತೆ ಅದೇ ಹೇಳ್ದಂಗೆ ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ನೋಡಿಕೊಂಡು ಇಟ್ಕೊಳ್ಳಿ. ಡೀಪ್ ಏನಾರು ಆಯಿತು ಅಂದರೆ ಒಂದು ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಇದು ಆ್ಯಕ್ಚುಲಿ ಸೀರೆ ಬ್ಲೌಸ್ದು, ಅಷ್ಟೊಂದು ಬೇಡ ಅನ್ಕೋತೀನಿ. 6:15 ಇಡ್ತೀನಿ, 6:15 ಇಡೋಣ. ಅದು ಸೀರೆ ಅಳತೆ ಕೊಟ್ಟಿರೋದವರು, ಅದರಲ್ಲಿ ಡ್ರೆಸ್ ಹೊಲ್ಬಿಡಿ ಅಂದರು. ಇದನ್ನು ನಾನು ಈ ಥರ ಡಿಸೈನ್ ಮಾಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಇದು ಬೇಕು ಅಂದರೆ ಡೀಪ್ನ ಈ ಥರ ಚೇಂಜ್ ಮಾಡ್ಕೋಬೇಕು. ಓಕೆನಾ. ನಿಮ್ಗೆ ಏನಾದರೂ ಡೀಪ್ ಬೇಕು ಅನಿಸಿದ್ರೆ ಒಂಚೂರು ಡೀಪ್ ಇರಲಿ ಅಂದರೆ ಈ ಥರ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳಿ, ಸ್ವಲ್ಪ ಡೀಪ್ ಬರುತ್ತೆ. ಓಕೆನಾ. ಅಷ್ಟೇ, ಆಯಿತು. ಮತ್ತು ಹಿಂದೇನೋ ನಿಮ್ಗೆ ಎಷ್ಟು ಬೇಕು ಡೀಪು, ಹಿಂದೇನೋ ಡೀಪ್ ಹೇಳಿಲ್ಲ, ಮೀಡಿಯಮ್ ಆಗಿ ಇಡ್ತೀನಿ. 6 ಇಂಚ್ಗೆ ಇಡೋಣ. ಇದು ಶೇಪ್ ತೆಗೆದುಬಿಡೋಣ. ಎರಡು ಪೀಸ್ ತಗೊಂಡು ಹೀಗೇನೆ ಶೇಪ್ ತೆಗೆದುಬಿಡೋಣ. ಇಷ್ಟೇ ಸರಿ ಆಯಿತು. ಹೇಳ್ದಂಗೆ ಇವಾಗ ಹಿಂದೆಗೆ ಮಾರ್ಕ್ ಮಾಡಿಕೊಂಡು ಹಿಂದೆ ಹಿಡಿಯೋಣ. ಸ್ವಲ್ಪ ಬ್ರಾಡಾಗಿ ಇಡೋಣ. ಮಾಮೂಲಿ ಇದು ಮಧ್ಯಕ್ಕೆ, ಶೋಲ್ಡರ್ ಮಧ್ಯಕ್ಕೆ ಡಾಟ್ ಬರಬೇಕು. ಓಕೆನಾ. ಇಲ್ಲಿ ಡಾಟ್ ಹಿಡಿಬೇಕು. ಇದು ರೆಡಿ ಆಯಿತು. ಇಷ್ಟೇ ಇದು. ಇವಾಗ ಇದಕ್ಕೆ ಸ್ಲೀವ್ಸ್ಗೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೇನೋ ಬಫ್ ಕೊಟ್ಟರೆ ಏನು ಲೈನಿಂಗ್ ಬೇಡ, ಹಾಗೆ ಎಲ್ಲ ಬಫ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂಥರ ಬಫ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ, ಅದಕ್ಕೋಸ್ಕರ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡ್ರೆ ಈಸಿಯಾಗಿ ಆಗುತ್ತೆ, ಕಷ್ಟ ಆಗಲ್ಲ. ಅವಾಗ ನಿಮಗೆ ಈಸಿ ಅನಿಸುತ್ತೆ. ಈ ರೀತಿ ತಗೊಂಡು ಸ್ವಲ್ಪ ಜಾಸ್ತಿನೇ ಇರಲಿ, ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಇದನ್ನ ಸ್ಲೀವ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ಬಂತು ಮಾಮೂಲಿ ಏನ್ ಸೇರ್ತಿದೆ ಆಯಿತು. ಇದು ನಾನು ಹೇಳ್ದಂಗೆ ಕಟಿಂಗ್ ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ. ಬಫ್ಗೆ ಒಂದು 5 ಇಂಚ್ ಇಟ್ಕೊಂಡು ಬಫ್ಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಆಯಿತು ನೋಡಿ, ಇಷ್ಟೇನೆ ಇದು. ಓಕೆನಾ. ಇವಾಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ